ಯಾವೂರು? ಬುಸನಹಳ್ಳಿ. ಹುಸೇನಹಳ್ಳಿ. ಸೊ ಚನ್ನಗಿರಿ ಒಂದು ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ನೀನು ವಿದ್ಯಾಭ್ಯಾಸ ಮಾಡ್ತಾ ಇದೆಯಾ. ಇವತ್ತು SSLC ಒಂದು ಪರೀಕ್ಷಾ ಫಲಿತಾಂಶ ಬಂದಿದೆ. ನಿಜಕ್ಕೂ 625 ಅಂಕಗಳಿಗೆ 622 ಅಂಕಗಳನ್ನು ನೀನು ಪಡೆದಿದೆಯಾ. ನಿಜಕ್ಕೂ ಆದ್ಯ ನ್ಯೂಸ್ನ ಸಹ ನಿನಗೆ ಒಂದು ಕಂಗ್ರ್ಯಾಟ್ಸ್ನ ಹೇಳುತ್ತೆ. ಯಾಕಪ್ಪ ಅಂತಂದರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿನಿ ಒಂದು ಉತ್ತಮವಾದ ಸಾಧನೆಯನ್ನು ಮಾಡಿದೆಯಾನೆ ಅಂತಲೇ ಅಂದ್ಕೊಂಡಿದ್ದೀವಿ. ಯಾಕಪ್ಪ ಅಂತಂದರೆ ಸಾಕಷ್ಟು ಖಾಸಗಿ ಶಾಲೆಗಳಲ್ಲಿ ಸಾಕಷ್ಟು ಒತ್ತಡದಿಂದ ಪರೀಕ್ಷೆಗಳನ್ನು ಬರೆಸ್ತಾರೆ. ಹಾಗೆಯೇ ವಿವಿಧ ರೀತಿಯ ಒಂದು ತರಬೇತಿಗಳನ್ನು ಕೊಡ್ತಾರೆ. ಅದೇ ರೀತಿ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯನ್ನು ನಮ್ಮ ಯಜಮಾಗಿರುವಂತಹ ಬಸವರಾಜಪ್ಪನವರ ಒಂದು ನೇತೃತ್ವದಲ್ಲಿ ಎಲ್ಲ ಶಿಕ್ಷಕರನ್ನೋದವರು ಸಾಕಷ್ಟು ಶ್ರಮವಹಿಸಿ ಒಂದು ಈ ಅಂಕ ತರಲಿಕ್ಕೆ ಒಂದು ಪ್ರಯತ್ನನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈಗ ನಿನಗೆ ಏನು ಅನಿಸುತ್ತೆ ಪುಟಿ, ಇವತ್ತು 622 ಅಂಕಗಳನ್ನು ಬಂದಿದೆ, ನಿನಗೆ ಏನು ಅನಿಸುತ್ತೆ ಅಂತೇಳಿ, ಶಾಲೆ ಬಗ್ಗೆ ಏನು ಅನಿಸುತ್ತೆ, ಶಾಲೆ ವಾತಾವರಣದ ಬಗ್ಗೆ ಏನು ಅನಿಸುತ್ತೆ ಅಂತೇಳಿ? ಮೊದಲನೇದಾಗಿ ಥ್ಯಾಂಕ್ ಯು ಸರ್, ನನಗೆ ಶುಭ ಕೋರಿದ್ದಕ್ಕೆ. ನಾನು 622 ಇಷ್ಟು ಅಂಕಗಳನ್ನು ತೆಗೆದು ಸಾಧನೆ ಮಾಡೋದಕ್ಕೆ ಇಲ್ಲೇ ನಿಂತಿದ್ದಾರೆ ನನ್ನ ಪಕ್ಕ ಇದ್ದರು. ಒಬ್ಬರು ನಮ್ಮ ಗುರುಗಳು, ಇನ್ನೊಬ್ಬರು ನಮ್ಮ ತಂದೆ ತಾಯಿ. ಕೇವಲ ನಾವು ಒಬ್ಬರೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ನಾವು ಬರೀ ದಾರಿ ನೋಡ್ಬೋದು, ಆದರೆ ನಮ್ಮ ಕೈ ಹಿಡಿದು ನಡೆಸೋರು ಇವರೇ ಆಗಿರ್ತಾರೆ. ಅದೇ ರೀತಿ ನಮ್ಮ ಸ್ಕೂಲಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಟೀಚರ್ಸ್ಗಳೇ ತುಂಬಾ ಒಂದು ಎಫರ್ಟ್ಸ್ನ ಹಾಕ್ಬಿಟ್ಟು ನಮಗೆ ಸ್ಪೆಷಲ್ ಕ್ಲಾಸಸ್ನ ಮಾಡಿಸೋದಾಗಿರ್ಬೋದು. ಇಲ್ಲಿ ಯಾವುದಾದ್ರೂ ನಮ್ಗೆ ಅರ್ಥ ಆಗಿಲ್ಲ ಅಥವಾ ಟಫ್ ಟಾಪಿಕ್ ಇದ್ದರೆ ಬೇರೆ ಕಡೆಯಿಂದ ಏನು ಗೆಸ್ಟ್ ಟೀಚರ್ಸ್ನ ಕರೆಸಿ ಪಾಠ ಮಾಡಿಸ್ತಿದ್ರು. ಸೊ ಅವ್ರದ್ದೆಲ್ಲ ಶ್ರಮ, ಆಮೇಲೆ ನಮಗೆ ಪ್ರತಿಯೊಂದು ಕ್ಷಣನೂ ಮೋಟಿವೇಟ್ ಮಾಡ್ತಿದ್ರು, ನೀವು ತೆಗಿಲೇಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಅದೇ ಎಲ್ಲ ಸ್ಪೆಷಲ್ ಕ್ಲಾಸಸ್ ಆಗಿರ್ಬೋದು, ಅವರ ಒಂದು ಎಫರ್ಟ್ಸೇ ಜಾಸ್ತಿ ಇದೆ ನಮಗಿಂತನೂ. ಆ್ಯಂಡ್ ಮನೇಲೂ ಕೂಡ ನಮ್ಮ ತಂದೆ ತಾಯಿ ಆಗಿರ್ಬೋದು, ಅವರು ನಮಗೆ ಓದೋದಕ್ಕೆ ಬೇಕಾದಂಥ ಒಂದು ಪರಿಸರ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಅದನ್ನೆಲ್ಲದೂ ಕೂಡ ಕಲ್ಪಿಸಿ ಕೊಟ್ಟಿದ್ದಾರೆ. ಇವರ ಶ್ರಮ ಮತ್ತು ನಮ್ಮ ಒಂದು ಕಲಿಕೆಯಿಂದನೇ ಇವತ್ತು ನಮ್ಮ ಸ್ಕೂಲ್, ನನಗೆ ತುಂಬ ಅಂದರೆ ತುಂಬ ಖುಷಿ. ನಮ್ಮ ಸ್ಕೂಲಲ್ಲಿ ಇಷ್ಟು ತೆಗೆದಿರೋದು ನಮ್ದು ತುಂಬ ಆಸೆ ಇತ್ತು, ಈ ಎಲ್ಲ ರೆಕಾರ್ಡ್ಸ್ನು ಕೂಡ ಬ್ರೇಕ್ ಮಾಡಬೇಕು ಅಂತ. ನನಗೆ ಫುಲ್ ಆಗಿದೆಯಲ್ಲೋ ಗೊತ್ತಿಲ್ಲ, ಅವ್ರಿಗೆ 625 ಇತ್ತು. ಬಟ್ ನನ್ನ ಕೈಲಾದಷ್ಟು 622 ಮಾರ್ಕ್ಸ್ನ ಈ ಶಾಲೆಗೆ ನಾನು ಕೊಟ್ಟಿದ್ದೀನಿ. ಅದಕ್ಕೆ ನನಗೆ ತುಂಬಾ ಒಂದು ಫೀಲಿಂಗ್ ಚೆನ್ನಾಗಿದೆ, ತುಂಬ ಸಂತೋಷ ಆಗ್ತಿದೆ. ಆ 3 ಅಂಕಗಳನ್ನು ಎಲ್ಲಿ ಕಳ್ಕೊಂಡೆ ಅಂತೇಳಿ ನೀನು? ಸರ್, ಅದು ಕನ್ನಡದಲ್ಲಿ 1 ಮಾರ್ಕ್ಸ್ ಹೋಗಿದೆ ಸರ್. ಆಮೇಲೆ ಸೈನ್ಸಲ್ಲಿ 2 ಮಾರ್ಕ್ಸ್, 98 ಆಗಿದೆ. ಸೊ ಅದನ್ನೇನಾದ್ರು ರಿವ್ಯಾಲ್ಯೂಯೇಷನ್ಗೆ ಏನಾದ್ರು ಹಾಕ್ಬೇಕು ಅಂತ ಇದ್ದೀರಾ ಅಥವಾ ಹೇಗೆ ಅಂತೇಳಿ? ಸರ್ ಹಾಕ್ತೀನಿ. ಅದು ಏನು ಅಷ್ಟೊಂದು ಆ ಒಂದು ಮಿಸ್ಟೇಕ್ಸ್ಗೆ ಅಷ್ಟು ಮಾರ್ಕ್ಸ್ ತೆಗಿಯೋಷ್ಟು ಏನಿರಲಿಲ್ಲ ಕನ್ನಡದಲ್ಲಿ ಸರ್, ಅದು ಹಾಕ್ತೀನಿ. ಸೊ ಸರ್ಕಾರಿ ಶಾಲೆಯಲ್ಲಿ ನೀನು ವಿದ್ಯಾಭ್ಯಾಸ ಮಾಡುವಾಗ ಖಾಸಗಿ ಶಾಲೆ ವಿದ್ಯಾರ್ಥಿಗಳ ನಿನ್ನ ಸ್ನೇಹಿತರು ಸಹ ಹೋಗುವಾಗ ನಿನಗೇನು ಅನ್ನಿಸ್ತಾ ಇತ್ತು ಅಂತೇಳಿ? ನಾನು ಏನಾದ್ರು ರೀಚ್ ಆಗ್ಬೋದಾ ಅಂತ ಅನಿಸ್ತಾ ಇತ್ತಾ ಹೇಗೆ ಅಂತೇಳಿ? ಡೆಫಿನೆಟ್ಲಿ ಸರ್, ಅವ್ರದ್ದೆಲ್ಲ ನೋಡಿದ್ರೆ ನಾನು ರೀಚ್ ಆಗ್ಬೋದು ಅಂತ ಇತ್ತು. ಯಾವುದು ನನಗೆ ಪ್ರೈವೇಟ್ ಸ್ಕೂಲ್ ಅಂತ ಅಷ್ಟು ಇಷ್ಟನೇ ಇರಲಿಲ್ಲ. ಆ್ಯಂಡ್ ಅಲ್ಲಿ ಟೀಚಿಂಗ್ ನೋಡಿದ್ರೆ ನಮ್ಮ ಸ್ಕೂಲೇ ಚೆನ್ನಾಗಿತ್ತು. ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮ ಸ್ಕೂಲಲ್ಲಿ ಕೊಡ್ತಿದ್ದಂಥ ಟೀಚಿಂಗು ಅದೆಲ್ಲ ಚೆನ್ನಾಗಿತ್ತು. ನನಗೆ ಯಾವತ್ತೂ ಪ್ರೈವೇಟ್ ಸ್ಕೂಲಿಗೆ ಸೇರಿಲ್ಲ ಅಂತ ಗಿಲ್ಟೇ ಇಲ್ಲ. ನಾನು ಇಷ್ಟಪಟ್ಟು ಸೇರಿದಂಥ ಶಾಲೆ ಇದು. ನನಗೆ ಯಾವಾಗಲೂ ಒಂದು ಪ್ರೌಡ್ ಫೀಲಿಂಗ್ ಇದೆ. ನಾನೊಂದು ಲೈಫಲ್ಲಿ ಈ ಶಾಲೆಗೆ ಸೇರಬೇಕು ಅನ್ನೋದು ನನ್ನ ಬಿಗ್ ಡಿಸಿಷನು. ಅದನ್ನು ನಾನು ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಸೇರಿದ್ದೀನಿ ಅಂತ. ಆ್ಯಂಡ್ ಅವ್ರದ್ದು ನೋಡಿದಾಗ ನನಗೆ ತುಂಬ ಹೋಪ್ ಇತ್ತು. ಅವ್ರದ್ದು ಕಲಿಕೆ ಆಗಿರ್ಬೋದು ಆ್ಯಂಡ್ ಅವ್ರದ್ದು ಟೀಚಿಂಗ್, ಅವ್ರ ಸ್ಕೂಲಲ್ಲಿ ಕೊಡೋ ಟೀಚಿಂಗ್ ಆಗಿರ್ಬೋದು, ಅದೆಲ್ಲ ನೋಡಿದ್ರೆ ಓಕೆ, ಐ ಕ್ಯಾನ್ ರೀಚ್ ಇಟ್ ಅಂತ ಒಂದು ಇತ್ತು ಸರ್. ಈಗ ನಿಮ್ಮ ತಂದೆ ತಾಯಿ ಶ್ರಮನೂ ತುಂಬ ಇದೆ. ಹಾಗೆಯೇ ಈಗ ನಿಮ್ಮ ಶಾಲೆಗೆ ಸೇರೋಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀಯಾ ಅಂತ ಹೇಳಿಬಿಟ್ಟು? ಏನಿಲ್ಲ, ಇಷ್ಟು ವರ್ಷ ಈ ಒಂದು ಶಾಲೆ ಇವಾಗ 60 ವರ್ಷ ತುಂಬ್ತಿದೆ. ಅಲ್ಲಿಂದನೂ ಕೂಡ ತನ್ನ ಕೀರ್ತಿ ಆಗಿರ್ಬೋದು, ಪ್ರತಿಷ್ಠೆನ ಹಾಗೆ ಕಾಪಾಡ್ಕೊಂಡು ಬಂದಿದೆ. ಈಗಲೂ ಕೂಡ ನಾನೀಗ 622 ತೆಗೆದಿದ್ದೀನಿ. ಇನ್ನೂ ಎಲ್ಲರೂ 625 ತೆಗೀಲಿ, ನೆಕ್ಸ್ಟ್ ಬರೋರು ಎಲ್ಲ ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿ, ನಮ್ಮ ಸ್ಕೂಲಿನ ಕೀರ್ತಿ ಇನ್ನೂ ದೊಡ್ಡದಾಗಲಿ, ಕರ್ನಾಟಕದ ಒಂದು ಸ್ಟೇಟ್ ಲೆವೆಲಲ್ಲಿ ನಮ್ಮ ಸ್ಕೂಲ್ ಹೆಸರು ಮಾಡಲಿ. ಆ್ಯಂಡ್ ನೆಕ್ಸ್ಟ್ ಬರೋರ್ಗೂ ಕೂಡ ಎಲ್ರಿಗೂ ಆಲ್ ದ ಬೆಸ್ಟ್. ಹಾಗೆ ನಮ್ಮ ಸ್ಕೂಲು ತುಂಬ ಚೆನ್ನಾಗಿದೆ. ಇಲ್ಲಿನ ಟೀಚಿಂಗೇ ನೋಡ್ಬೋದು, ನನ್ನ ಮಾರ್ಕ್ಸು ಮತ್ತು ಇವ್ರದ್ದೆಲ್ಲ ಎಫರ್ಟ್ಸೇ ಹೇಳುತ್ತೆ. ಏನೂ ಹೇಳಬೇಕಾಗಿಲ್ಲ ನಾವು ಬಾಯ್ಬಿಟ್ಟು. ಇನ್ನು ನಮಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರು ಕೂಡ ಸಿಕ್ಕಿದೆ ಇವಾಗ. ಸೊ ಯಾವುದೇ ರೀತಿ ಕೊರತೆ ಇಲ್ಲ. ಒಂದು ಪ್ರೈವೇಟ್ ಸ್ಕೂಲ್ಗಿಂತ ಜಾಸ್ತಿನೇ ಇಲ್ಲಿ ಶಿಕ್ಷಣವನ್ನು ಕೊಡ್ತಾರೆ. ಶಿಕ್ಷಣ ಆಗಿರ್ಬೋದು, ವಸತಿ, ಊಟ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಯಾವುದಕ್ಕೂ ಕೊರತೆ ಇಲ್ಲ. ಕಲಿಕೆಗೂ ಜ್ಞಾನಕ್ಕೂ ಕೂಡ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ. ಹಾಗಾಗಿ ನೆಕ್ಸ್ಟ್ ಈಗ ಎಲ್ಲ ಅಡ್ಮಿಷನ್ ಆಗ್ತಿರೋರು, ಇದು ನಮಗೆ 8th ಇರೋದು, ಇಲ್ಲಿ ಹೈಸ್ಕೂಲ್ ಆಗಿರೋದ್ರಿಂದ 8th ಸ್ಟ್ಯಾಂಡರ್ಡಿಂದ ಇರೋದು. ಸೊ ನಿಮ್ಮ ಒಂದು ಲೈಫಲ್ಲೂ ಕೂಡ ಒಳ್ಳೆಯ ಡಿಸಿಷನ್ ತಗೊಂಡು ಈ ಸ್ಕೂಲ್ಗೆ ಅಡ್ಮಿಷನ್ ಆಗಿ ನೀವು ಕೂಡ ಒಳ್ಳೆಯ ಒಂದು ಅಂಕನ ತಗೊಂಡು ಪಾಸ್ ಆಗಿ ಮತ್ತು ನಮ್ಮ ಒಂದು ಸ್ಕೂಲ್ನ ಸ್ಟೇಟ್ ಲೆವೆಲಲ್ಲಿ ಹೆಸರು ಬರೋ ಥರ ಮಾಡಬೇಕು. ನೀ ಎಷ್ಟು ಅವರ್ ವಿದ್ಯಾಭ್ಯಾಸ ಮಾಡ್ತಿದ್ದೆ ಅಂತ ಹೇಳಿ ಮನೆಯಲ್ಲಿ? ಸರ್, ನಾನು
ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಇಷ್ಟು ಮಾರ್ಕ್ಸ್ ತೊಗೊಂಡಿರೋದು ತುಂಬ ಓದಿದೆ ಅಂತ. ಬಟ್ ನನಗೆ ಅಷ್ಟು ಪ್ರೆಷರ್, ನನಗೆ ಯಾಕೆಂದರೆ ಮೈಂಡಿಗೆ ಅಷ್ಟು ಪ್ರೆಷರ್ ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಏನಂದರೆ ಒನ್ ಅವರ್ ಓದಿದ್ರೂ ಇಂಟ್ರೆಸ್ಟ್ ಕೊಟ್ಟು ತುಂಬ ಅಟೆನ್ಷನಿಂದ ಇಟ್ಕೊಂಡು ಓದಬೇಕು ಮೈಂಡ್ನ. ಸೊ ನಾನು ರಾತ್ರಿ 10 o'clock ತನಕ ಓದ್ತಿದ್ದೆ, ಬೆಳಗ್ಗೆ 5 o'clock ಆ ರೀತಿ ಎದ್ದು ಓದ್ತಿದ್ದೆ. ಮಾಸ್ಟ್ರು ಏನಾದ್ರು ಬೆಳಗ್ಗೆ ಹೊತ್ತು ಫೋನ್ ಮಾಡೋದು ನಾವು ದಿನ ಬೆಳಗ್ಗೆ ಮೆಸೇಜ್ ಹಾಕ್ತಿದ್ವಿ ಸರ್ಗಳಿಗೆ, ಆಮೇಲೆ ಅವರು ಕೂಡ ಫೋನ್ ಮಾಡ್ತಿದ್ರು. ರಾತ್ರಿ ಮಲಗಬೇಕಾದ್ರೂ ಏನೋ ನಮಗೆ ಏನೋ ಎಕ್ಸಾಮ್ ಇತ್ತಲ್ವಾ, ಹಿಂದಿನ ದಿನ ಎಲ್ಲ ಅವರು ಫೋನ್ ಮಾಡಿ ನಮಗೆ ಧೈರ್ಯ ತುಂಬ್ತಿದ್ರು. ಏನೋ ಹೆದರ್ಕೋಬೇಡ್ರಿ, ಚೆನ್ನಾಗಿ ಬರೀರಿ ಅಂತ ಹೇಳಿ. ಆಮೇಲೆ ಎಲ್ಲ ಟೀಚರ್ಸು ಮಾಡ್ತಿದ್ರು, ನಮಗೆ ದತ್ತು ಮಕ್ಕಳು ಅಂತೆಲ್ಲ ಕೊಟ್ಟಿದ್ರು. ಎಲ್ಲ ಒಂದು ಟೀಚರ್ಸ್ಗಳು ನಮ್ಮ ಬಗ್ಗೆ ತುಂಬ ಕೇರ್ ತೊಗೊತಿದ್ರು. ನಮಗೆ ಒಂದು ಹೆಲ್ತ್ ಸರಿ ಇಲ್ಲ ಅಂದ್ರೂ ಅವ್ರಿಗೆ ತುಂಬ ಭಯ ಆಗ್ತಿತ್ತು. ಆ ರೀತಿ ಕೇರ್ ಮಾಡ್ತಿದ್ರು ತುಂಬ. ಆ್ಯಂಡ್ ಅದು ಅಷ್ಟೇ, ನಾನು ರಾತ್ರಿ 10 o'clock ತನಕ ಓದ್ತಿದ್ದೆ, ಆ್ಯಂಡ್ ಬೆಳಗ್ಗೆ 5. ಎನಿವೆ ನಿಜಕ್ಕೂ ತುಂಬ ಉತ್ತಮವಾದ ಅಂಕವನ್ನು ಗಳಿಸಿದೆಯಾ. ಆದರೆ ಆ 3 ಅಂಕ ಮಿಸ್ ಆಗಿರೋದಕ್ಕೆ ನಮಗೂ ಸಹ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ನಿಜಕ್ಕೂ ಮುಂದಿನ ದಿನಗಳಲ್ಲಿ ನಿನ್ನ ವಿದ್ಯಾಭ್ಯಾಸ ಇನ್ನೂ ತುಂಬ ಚೆನ್ನಾಗಾಗಲಿ, ಸ್ಟೇಟ್ಗೆ ಇನ್ನೂ ಅತ್ಯುತ್ತಮ ರ್ಯಾಂಕ್ನ ತಗೊಂಬನ್ನಿ. ಹಾಗೆಯೇ ಚನ್ನಗಿರಿ ತಾಲೂಕಿಗೆ ಹಾಗೆಯೇ ನಿಮ್ಮ ತಂದೆ ತಾಯಿಗೂ ಸಹ ಉತ್ತಮವಾದ ಒಂದು ಹೆಸರನ್ನು ತರ್ತೀಯ ಅಂತ ಹೇಳ್ಬಿಟ್ಟು ನಾವು ಸಹ ಭಾವಿಸ್ತೇವೆ. ಒಂದು ಸೆಕೆಂಡ್, ಕಂಗ್ರ್ಯಾಟ್ಸ್ ಫಾರ್ ಯು. ಥ್ಯಾಂಕ್ ಯು ಸರ್, ಮಗಳು ಉತ್ತಮವಾದ ಅಂಕ ತೆಗೆದುಕೊಂಡಿದ್ದಾಳೆ. ಏನು ಅನಿಸುತ್ತೆ ಸರ್, ಒಂದು ಗ್ರಾಮೀಣ ಪ್ರದೇಶದಲ್ಲಿರೋಂಥ ಮಗು ಉತ್ತಮವಾದ ಒಂದು ಸಾಧನೆಯನ್ನು ಮಾಡಿದೆ ಅಂತಂದು? ಯಾಕಪ್ಪ ಅಂತಂದರೆ ಖಾಸಗಿ ಶಾಲೆಗಳಲ್ಲಿ ಸಾಕಷ್ಟು ಒತ್ತಡದಲ್ಲಿ ಮಕ್ಕಳನ್ನು ಅಂಕ ಪಡೆಯೋಕ್ಕೆ ಇದು ಮಾಡ್ತಾರೆ. ಮಗು ಉತ್ತಮವಾದ ಅಂಕ ತೆಗೆದುಕೊಂಡಿದೆ, ಏನಂತ ಅನಿಸ್ತಾ ಇದೆ? ಇದಕ್ಕೆಲ್ಲ ಕಾರಣ ಅವರ ಶಾಲೆಯ ಎಲ್ಲ ಶಿಕ್ಷಕರು ಚೆನ್ನಾಗಿ ಅವ್ರಿಗೆ ಕೋಚಿಂಗ್ ಕೊಟ್ಟು ಎಲ್ಲ ಪಾಠ ಎಲ್ಲ ಮಾಡಿ ಚೆನ್ನಾಗಿ ಹೇಳ್ಕೊಟ್ಟು ಅವರು ನಡೆದ ರೀತಿ ಹಾದಿಯಲ್ಲೇ ಅವಳು ನಡೆದ್ರಿಂದ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಓಕೆ ಸರ್, ಇವತ್ತು ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಮಗು ಉತ್ತಮವಾದ ಅಂಕನ ತೆಗೆದುಕೊಂಡಿದೆ. ನಿಮ್ಮ ಒಂದು ನಿವೃತ್ತಿ ಜೀವನದಲ್ಲಿ ಒಂದು ಸಂತೃಪ್ತಿಯ ನಗೆ ಕಾಣ್ತಾ ಇದ್ದೇನೆ ಅಂತಲೇ ಒಂದು ಭಾವಿಸ್ತಾ ಇದ್ದೇವೆ. ಯಾಕಂತಂದರೆ ಸುಮಾರು 60 ವರ್ಷಗಳಲ್ಲಿ ಒಂದು 22 ವರ್ಷ 23 ವರ್ಷ ಒಂದು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರ ಅಂತೇಳಿ ಅಂದ್ಕೊಂಡಿದ್ದೇನೆ. ಅದೇ ರೀತಿ ಮುಖ್ಯ ಶಿಕ್ಷಕರಾಗಿ ನಿಜಕ್ಕೂ ಚನ್ನಗಿರಿಯ ಒಂದು ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಉತ್ತಮವಾದ ಸಹ ಶಿಕ್ಷಕರ ಎಲ್ಲರನ್ನೂ ಪ್ರೀತಿ ವಿಶ್ವಾಸದೊಂದಿಗೆ ಉತ್ತಮವಾದ ಒಂದು ಅಂಕವನ್ನು ಮಗು ತೆಗೆದುಕೊಂಡಿದೆ. ತಮಗೆ ಏನು ಅನಿಸ್ತಾ ಇದೆ ಸರ್ ಇವತ್ತು? ನನಗಿವತ್ತು ಬಹಳ ಸಂತೋಷ ಅನ್ನಿಸ್ತಾ ಇದೆ. ಯಾಕೆಂದರೆ ನನಗೆ ವೃತ್ತಿ ಜೀವನದಲ್ಲಿ ಕೊನೆಯ ಹಂತ ಇದು. ಮುಂದಿನ ತಿಂಗಳು ನಿವೃತ್ತಿ ಆಗ್ತಾ ಇದ್ದೇನೆ. ಈ ವರ್ಷ ನಮ್ಮ ಈ ಶಾಲೆಗೆ 100ಕ್ಕೆ 100 ಫಲಿತಾಂಶವನ್ನು ತರಿಸಬೇಕು ಅಂತ ಒಂದು ಆಸಕ್ತಿ ಇತ್ತು. ಅದರಲ್ಲಿ ಕೇವಲ 4 ಮಕ್ಕಳೇನೋ ಅನುತ್ತೀರ್ಣರಾಗಿದ್ದಾರೆ. ಮನುಷ್ಯನಿಗೆ ಆಸೆ ಇದ್ದದ್ದೇ, ಅದ್ರ ಮಧ್ಯೆ ಒಂದು ಸ್ವಲ್ಪ ನಿರಾಶೆ ಆಗಿದೆ ಅಂದ್ಬಿಟ್ರೆ ನಮ್ಮ ಹಾಕಿದಂಥ ಶ್ರಮ ಅತ್ಯಂತ ಯಶಸ್ಸನ್ನು ಕೊಟ್ಟಿದೆ. ನಮಗೆ ತೃಪ್ತಿಯಿಂದ ನಾವು ನಿವೃತ್ತಿ ಆಗ್ಬೋದು ಅಂತೇಳಿ ನನ್ನ ಮನಸ್ಸಿಗೆ ಅನಿಸಿದೆ. ಮಗು ಬಗ್ಗೆ ಏನು ಅನ್ಸುತ್ತೆ ಸರ್? ಮುಂದೆ ಶಾಲೆಗೆ ಸೇರೋಂಥ ಮಕ್ಕಳಿಗೆಲ್ಲ ಏನು ಹೇಳ್ತೀರಾ? ನಮ್ಮ ಶಾಲೆಗೆ ಸೇರುವಂಥ ಮಕ್ಕಳಿಗೆಲ್ಲರಿಗೂ ನಾನು ಒಂದೇ ಹೇಳೋದು, ಯಾವುದೇ ಖಾಸಗಿ ಶಾಲೆಗಿಂತ ಅತ್ಯಂತ ಉತ್ತಮವಾದಂಥ ವ್ಯವಸ್ಥೆ ಈ ಶಾಲೆಗಿದೆ. ಈ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತವೆ. ಈಗಾಗಲೇ ಸ್ಮಾರ್ಟ್ ಕ್ಲಾಸ್ ಕೂಡ ಬಂದಿದೆ ಮೊನ್ನೆ. ಆಮೇಲೆ NSQF ಇದೆ. ಹಾಗಾಗಿ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ಸಿಗ್ತವೆ. ಈ ನಮ್ಮ ಸರ್ಕಾರಿ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕನಿಷ್ಠ ಮಟ್ಟದಲ್ಲಿದೆ ಅಂತೇಳಿ ಯಾರು ಅಂದ್ಕೋಬಾರ್ದು ಅಂತೇಳಿ ಈ ಮೂಲಕ ವಿಶೇಷವಾದ ಈ ಒಂದು ಫಲಿತಾಂಶದ ಮೂಲಕ ಅವರಿಗೆ ಉತ್ತರ ಕೊಡ್ತಿದ್ದಾರೆ. ಸರ್, ತರಗತಿಗಳನ್ನು ಎಲ್ಲ ಯಾವ ರೀತಿ ಅಲರ್ಟ್ ಮಾಡಿದ್ರಿ ಅಂಥೇಳಿ? ಪ್ರತಿಯೊಂದು ತರಗತಿಯೂ ಕೂಡ ಆಯಾ ತರಗತಿ ಶಿಕ್ಷಕರಿದ್ದರು. ಆಮೇಲೆ ಆಯಾ ತರಗತಿ ಶಿಕ್ಷಕರ ಜೊತೆಗೆ ಅಲ್ಲಿ 6 ವಿದ್ಯಾರ್ಥಿಗಳಿಗೆ ಒಂದೊಂದು ಗುಂಪು ಮಾಡಿದ್ದೆವು. ಆ ಗುಂಪಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಂತಿಷ್ಟು ವಿದ್ಯಾರ್ಥಿಗಳನ್ನು ನೀವು ಪ್ರತಿದಿನ ಮಾತಾಡಿಸ್ಬೇಕು. ಒಂದು. ಎರಡನೇದಾಗಿ ಅವ್ರನ್ನ ಬೆಳಿಗ್ಗೆ ಏಳಿಸೋದಾಗಲಿ, ರಾತ್ರಿ ವೇಳೆಯೊಳಗೆ ಮಲಗುವಾಗಲೂ ಕೂಡ ಅವ್ರನ್ನ ಮಾತಾಡಿಸಿ ಅವ್ರ ಪೇರೆಂಟ್ಸ್ ಮೂಲಕ ಆ ಒಂದು ಎಚ್ಚರಿಕೆಯನ್ನು ಸದಾ ಕೊಡ್ತಾ ಇದ್ವಿ. ಪರೀಕ್ಷೆ 2 ತಿಂಗಳ ಮೊದಲಿಗಿಂತಲೂ ಕೂಡ ನಾವು ಮತ್ತಷ್ಟು ಅವ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇದ್ವಿ. ಥ್ಯಾಂಕ್ ಯು. ಓಕೆ.